ವೆಲ್ಕಮ್ ಟು ಯುನಿಕ್ ವೆಲ್ತ್. ಜುಲೈ 6 ಮಾರ್ಕೆಟ್ ಅಲ್ಲಿ ಹೇಗೆ ಟ್ರೇಡ್ ಮಾಡಿದ್ರಿ? ಮಾರ್ಕೆಟ್ ಇವತ್ತು ತುಂಬಾ ಚೆನ್ನಾಗಿತ್ತು. ಎಸ್, ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಮಾರ್ಕೆಟ್ ಆಲ್ ಟೈಮ್ ಹೈನ ಕ್ರಿಯೇಟ್ ಮಾಡುತ್ತೆ, ಹೊಸದಾಗಿ ಹೈನ ಬ್ರೇಕ್ ಆಗುತ್ತೆ ಅಂತ. ಎಸ್, ನಮ್ಮ ಒಂದು ಪ್ರೀವಿಯಸ್ ಏನಿತ್ತು ನಿಫ್ಟಿಯ 15,915 ಅಂತ ಪ್ರೀವಿಯಸ್ ಆಲ್ ಟೈಮ್ ಹೈ ಏನಿತ್ತು, ನಿಯರೆಸ್ಟ್ ಮಾರ್ಕೆಟ್ ಇವತ್ತು ಟ್ರೇಡ್ ನ ಮಾಡ್ತು. ಬಟ್ ಆಲ್ಮೋಸ್ಟ್ ನ್ಯೂ ಕಮರ್ಸ್ಗೆ ಅಥವಾ ಟ್ರೇಡರ್ಸ್ಗೆ ಟ್ರಾಪ್ ಅಂತೂ ಮಾಡ್ತು ಖಂಡಿತ. ಎಸ್, ಎಷ್ಟೊಂದ್ ಜನ ಅನ್ಕೊಳ್ತಾ ಇರ್ತೀವಲ್ಲ, ಮಾರ್ಕೆಟ್ ಆಲ್ ಟೈಮ್ ಹೈ ಹತ್ರ ಇದ್ರೆ ಸಮ್ ಟೈಮ್ ಫಾಲ್ ಆಗ್ಬಿಡುತ್ತೆ, ಸಮ್ ಟೈಮ್ಸ್ ಮೂಮೆಂಟಮ್ ಆಗುತ್ತೆ, ಏನೇನ್ ಎಕ್ಸ್ಪೆಕ್ಟೇಷನ್ ಇತ್ತೋ ಎಲ್ಲಾನು ಆ ಕಡೆ ಈ ಕಡೆ ಮಾಡ್ಬಿಡುತ್ತೆ. ಸೊ ರೈಟ್, ಡೆಫಿನೆಟ್ ಆಗಿ ಮಾರ್ಕೆಟ್ ಅಂದ್ರೇನೆ ಹಾಗೆ. ಆದ್ರೆ ನಾವು ಅದಕ್ಕೆ ತಕ್ಕಂಗೆ ಪ್ಲಾನಿಂಗ್ ನಾವು ಇಟ್ಕೊಂಡಿರ್ಬೇಕು. ಎಸ್, ಯೂಶಲಿ ಮಾರ್ಕೆಟ್ ಅಲ್ಲಿ ಲೆವೆಲ್ಸ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಯಾರೆಲ್ಲ ಆ ಲೆವೆಲ್ಸ್ ನೋಡ್ಕೊಂಡು ಟ್ರೇಡ್ ಮಾಡ್ತಾ ಇರ್ತಾರೆ, ಅಸಂಪ್ಷನ್ ಮಾಡೋದಕ್ಕಿಂತ ಅನಾಲಿಸಿಸ್ ಮಾಡೋದು ಇಟ್ಸ್ ಬೆಟರ್ ಅಂತ ಹೇಳ್ತೀನಿ. ರೈಟ್ ಫ್ರೆಂಡ್ಸ್, ಹಾಗಾದ್ರೆ ಇವತ್ತು ನಿಫ್ಟಿ ಅದು ಬ್ರೇಕ್ ಆಗುತ್ತೆ ಅಂತ ನಾವೇನಾದ್ರೂ ಅನಾಲಿಸಿಸ್ ಮಾಡಿದ್ವಾ? ಯಾವ ರೇಂಜ್ ಆದ್ಮೇಲೆ ಬ್ರೇಕ್ ಆದ್ರೆ ಮಾರ್ಕೆಟ್ ಮೂಮೆಂಟಮ್ ಆಗುತ್ತೆ ಅಂತ ಅನಾಲಿಸಿಸ್ ಮಾಡಿದ್ವಿ. ಅದ್ರ ಜೊತೆಗೆ ಅನಾಲಿಸಿಸ್ ಏನ್ ಆಗಿದೆ, ಯಾವ ಟೈಮ್ ಅಲ್ಲಿ ಮಾರ್ಕೆಟ್ ಶೂಟ್ ಅಪ್ ಆಗ್ಬೇಕು, ಹೇಗೆ ಅಂತ ನಾವು ಅನಾಲಿಸಿಸ್ ಮಾಡಿದ್ವಿ. ಅದೆಲ್ಲ ಏನಾಗಿದೆ ಅಂತ ಒಂದು ಓವರ್ ವ್ಯೂ ನೋಡ್ಕೊಂಡ್ ಬರೋಣ. ಹಾಗೆ 7 ಅಂದ್ರೆ ಜುಲೈ 7 ಗೆ ಮಾರ್ಕೆಟ್ ಯಾವ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. 7 ಅದೇನು ಲಕ್ಕಿ ನಂಬರ್ ಅಲ್ಲ, ಜಸ್ಟ್ ಹೇಳ್ತಾ ಇದೀನಿ. ಜುಲೈ 7 ಮಾರ್ಕೆಟ್ ಏನು ಒಂದು ಪಾಯಿಂಟ್ ಅಲ್ಲಿ ಟ್ರೇಡ್ ಆಗುತ್ತೆ ಅಂತ ನೋಡ್ಕೊಂಡ್ ಬರೋಣ. ಅದಕ್ಕಿಂತ ಮುಂಚೆ ಈ ಒಂದು ವಿಡಿಯೋನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸೊ ಫಸ್ಟ್ ನೀವು ಲಾಸ್ಟ್ ವಿಡಿಯೋನ ಅಪ್ಲೋಡ್ ಮಾಡಿರೋದನ್ನ ನೋಡಿ. ಅದರ ಕನ್ಕ್ಲೂಷನ್ ಪಾಯಿಂಟೇ ಇದು. ಬಿಕಾಸ್ ಇಲ್ಲಿ ನಾವು ತೋರಿಸ್ಬೇಕಾದ್ರೆ ಎಷ್ಟೊಂದ್ಸರಿ ಹೇಳ್ತಾ ಇರ್ತೀನಿ, ಔಟ್ ಆಫ್ 10 to 9 times ನಾವು ಏನೊಂದು ನಂಬರ್ಸ್ ಹೇಳಿರ್ತೀವಿ, ಇವತ್ತು ಡೇ ಹೈ ಅದೇ ಆಗಿರುತ್ತೆ, ಡೇ ಲೋ ಅದೇ ಆಗಿರುತ್ತೆ. ಹೇಗೆ ಅಂತ ಗೊತ್ತಿಲ್ಲ ನಮಗೂ. ಸೊ ದಟ್ಸ್ ಅನಾಲಿಸಿಸ್. ಹಾಗಾಗಿ ಕೆಲವರು ಫಸ್ಟ್ ಟೈಮ್ ನೋಡೋರು, ಓ ಈ ಹೈ ಇಲ್ಲಿದೆ ಅದನ್ನೇ ನೋಡ್ಕೊಂಡು ಹೇಳಿದ್ರೇನೋ ಅಂತ ಅನ್ಕೊಳ್ತಾರೆ. ಹಾಗಾಗಿ ನಮ್ಮ ಪಾಸ್ಟ್ ವಿಡಿಯೋ ನೋಡಿದಾಗ ನಾವು ಮಾರ್ಕೆಟ್ ಅಲ್ಲಿ ಏನೊಂದು ಬಿಹೇವಿಯರ್ ಅಂತ ಕೊಟ್ಟಿರ್ತೀವಿ, ಅದೇ ತರ ಆಗಿದ್ಯಾ ಇಲ್ವಾ ಅಂತ ಈ ಒಂದು ವಿಡಿಯೋ ನೋಡಿದಾಗ ನಿಮ್ಗೆ ಕನ್ಕ್ಲೂಷನ್ ಸಿಗುತ್ತೆ. ಸೊ ರೈಟ್ ಫ್ರೆಂಡ್ಸ್, ಹಾಗಾದ್ರೆ ವಿಡಿಯೋ ಬರೋಣ. ಫಸ್ಟ್ ನಾವು ಲಾಸ್ಟ್ ವಿಡಿಯೋದಲ್ಲಿ ಅಂದ್ರೆ ಜುಲೈ 6 ಗೆ ಮಾರ್ಕೆಟ್ ಯಾವ ರೇಂಜ್ ಅಲ್ಲಿ ಟ್ರೇಡ್ ಆಗ್ಬೇಕು ಅಂತ ಏನ್ ಡಿಸ್ಕಸ್ ಮಾಡಿದ್ವಿ, ಅದರಲ್ಲಿ 0.1 ಕೋರಿಲೇಷನ್ ಬಗ್ಗೆ ಮಾತಾಡಿದ್ವಿ. ನಿಫ್ಟಿ ಬ್ಯಾಂಕ್ ನಿಫ್ಟಿ ಆಲ್ಮೋಸ್ಟ್ ಎರಡು ಚೆನ್ನಾಗಿದೆ ಮಾರ್ಕೆಟ್ ಅಲ್ಲಿ, ಆದ್ರೆ ಒಂದು ಡಿಪ್ ಆಗಿ ಹೋದ್ರೆ ಇಟ್ಸ್ ಎ ಗುಡ್ ಅಂತ. ಹಾಗೆ ನಿಫ್ಟಿಗೆ ಕೆಲವೊಂದು ಲೆವೆಲ್ಸ್ ನ ಕೊಟ್ಟಿದ್ವಿ. 860 ಬ್ರೇಕ್ ಆಯ್ತು ಅಂದ್ರೆ ಮಾರ್ಕೆಟ್ ಅಲ್ಲಿ ಗುಡ್ ಮೂಮೆಂಟಮ್ ಸ್ಟಾರ್ಟ್ ಆಗುತ್ತೆ ಟಿಲ್ 910 ವರ್ಗೂ. ಇಲ್ಲಿ ಇದು ಒಂದು ಪಾಯಿಂಟ್ 910 ಹತ್ರ ಬಂದಾಗ ಕೇರ್ ತಗೊಳ್ಳಿ. ಹಾಗೆ 1040 ಇಂದ 1055 ಏನಿದೆ ಮಾರ್ಕೆಟ್ ಅಲ್ಲಿ ಟ್ರೆಂಡ್ ನ ಡಿಸಿಷನ್ ಮಾಡುತ್ತೆ. ಆ ಪಾಯಿಂಟ್ ಆದ್ಮೇಲೆ ಮಾರ್ಕೆಟ್ ಅಲ್ಲಿ ವಾಲಟಿಲಿಟಿ ಸ್ಟಾರ್ಟ್ ಆಗುತ್ತೆ ಅಂತ ನಿಫ್ಟಿಗೆ. ಇನ್ನು ಬ್ಯಾಂಕ್ ನಿಫ್ಟಿ ನಾವು ನೋಡೋದಾದ್ರೆ 35,150 ಇಂದ 35,350 ಸೈಡ್ ವೇಸ್ ಅಂತ ಡಿಸ್ಕಸ್ ಮಾಡಿದ್ವಿ. ಒನ್ಸ್ ಮಾರ್ಕೆಟ್ 350 ಬ್ರೇಕ್ ಆಯ್ತು ಅಂದ್ರೆ ಇಟ್ಸ್ ಎ ಕ್ಲಿಯರ್ ಮಾರ್ಕೆಟ್. ನಾನ್ ನಿಮ್ಗೆ ಎಷ್ಟೊಂದ್ಸರಿ ಹೇಳ್ತಾ ಇರ್ತೀನಿ, ಸೈಡ್ ವೇಸ್ ಮಾರ್ಕೆಟ್ ಅಂದಿದ ತಕ್ಷಣ ಟ್ರೇಡ್ ಇಲ್ಲ ಅಂತ ಅಲ್ಲ. ಎಲ್ಲಿ ನಾವು ಕೊಟ್ಟಿರ್ತೀವಿ 35,350 ಹಾಗೆ 35,150 ಅಂದ್ರೆ ಯಾವಾಗ ಮಾರ್ಕೆಟ್ ಇಲ್ಲಿ ಟಚ್ ಆಗುತ್ತೆ ಇಲ್ಲಿಂದಾನೇ ಸ್ಮಾಲ್ ರಿಸ್ಕ್ ತಗೊಂಡು ಕಾಲ್ ತಗೊಳ್ಳಿ ಅಂತ ಹೇಳ್ತಾ ಇರ್ತೀನಿ. ಆರ್ ಎಲ್ಸ್ ಮಾರ್ಕೆಟ್ 350 ಬ್ರೇಕ್ ಆದ್ಮೇಲೆ ತಗೊಳ್ಳಿ ಅಂತ. ಇನ್ನು ಬ್ಯಾಂಕ್ ನಿಫ್ಟಿಗೆ ಗುಡ್ ಟೈಮ್ ಅಂತ ಹೇಳಿದ್ರೆ 10:15 ಇಂದ 10:25 ಅಲ್ಲಿ ಈ 10 minutes ಅಲ್ಲಿ ಮಾರ್ಕೆಟ್ ಏನಾಗುತ್ತೆ, ಆ ಆವರೇಜ್ ಮೇಲೆ ಮಾರ್ಕೆಟ್ ಟ್ರೆಂಡ್ ಚೇಂಜ್ ಆಗುತ್ತೆ ಅಂತ. ಇನ್ನು ಲೈವ್ ಸೆಷನ್ ಅಲ್ಲಿ ಇವತ್ತು ನಮ್ ಸ್ಟೂಡೆಂಟ್ಸ್ ಗೆ ಏನಂತ ಎಕ್ಸ್ಪ್ಲೈನ್ ಮಾಡಿದ್ವಿ. ಹಾಗೆ ಇವತ್ತು ಮಾರ್ಕೆಟ್ ಏನಾಯ್ತು ಅಂತ ನೋಡೋಣ. ಫಸ್ಟ್ ಗೆ ನಾವು ನಿಫ್ಟಿ ನೋಡೋದಾದ್ರೆ, ಎಸ್ ನಾವೇನ್ ಡಿಸ್ಕಸ್ ಮಾಡಿದ್ವಿ, 860 ಅನ್ನೋದು ವೆರಿ ವೆರಿ ಟ್ರೆಂಡ್ ಚೇಂಜ್ ಪಾಯಿಂಟ್ ಅಂತ ಲಾಸ್ಟ್ ವಿಡಿಯೋದಲ್ಲೂ ಡಿಸ್ಕಸ್ ಮಾಡಿದ್ವಿ. ಮಾರ್ಕೆಟ್ ಗ್ಯಾಪ್ ಅಪ್ ಆಗಿ ಒಂದೇ ಸರಿ 860 ಹತ್ರ ಹೋಗಿದೆ ಅಂದ್ರೆ ಟ್ರೇಡ್ ಮಾಡಬೇಡಿ, ಎಲ್ಲಿವರೆಗೂ ಹೋಗುತ್ತಾ ಹೋಗ್ಲಿ. ಅಗೈನ್ 860 ಬಂದು ಮತ್ತೆ ಮಾರ್ಕೆಟ್ ಹೈ ಬ್ರೇಕ್ ಆಗ್ತಾ ಇದ್ರೆ ಮಾತ್ರ ಟ್ರೇಡ್ ತಗೊಳ್ಳಿ ಅಂತ. ಆಸ್ ಇಟ್ ಈಸ್ ನೋಡಿ, ಇವತ್ತು ಮಾರ್ಕೆಟ್ ಜುಲೈ 6 ಅಲ್ಲಿ ಓಪನಿಂಗ್ ಅಲ್ಲೇ ಮಾರ್ಕೆಟ್ ಬಿಗ್ ಮೂಮೆಂಟಮ್ ಆಯ್ತು. 860 ಇಂದ ಬಿಗ್ ಮೂಮೆಂಟಮ್ ಆಗಿ ಅಗೈನ್ ಫಾಲ್ ಆಯ್ತಲ್ಲ, ಅದಾದ್ಮೇಲೆ 860 ಇಂದ ಮಾರ್ಕೆಟ್ ಚೆನ್ನಾಗಿ ಹೋಗಿದೆ. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ನಾವು ನೋಡೋದಾದ್ರೆ, ನಿಫ್ಟಿಯಲ್ಲಿ 910 ವರೆಗೂ ಮಾರ್ಕೆಟ್ ಮೂಮೆಂಟಮ್ ಆಗುತ್ತೆ. 910 ಆದ್ಮೇಲೆ ಅಗ್ರೆಸಿವ್ ಟ್ರೇಡ್ ಹೋಗಿ ಅಂತ. 860 ಇಂದ ಟ್ರೇಡ್ ಮಾಡೋರು 910 ವರೆಗೂ ಗುಡ್ ಮೂಮೆಂಟಮ್, 910 ಆದ್ಮೇಲೆ ಟ್ರೇಡ್ ಮಾಡಿ ಅಂತ ಡಿಸ್ಕಸ್ ಮಾಡಿದ್ವಿ. ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ನಿಫ್ಟಿಯಲ್ಲಿ ನೋಡೋದಾದ್ರೆ, ಎಸ್ ಮಾರ್ಕೆಟ್ 860 ಇಂದ 910 ವರೆಗೂ ಗುಡ್ ಮೂಮೆಂಟಮ್ ಕೊಡ್ತು. ಆ 910 ಹತ್ರ ಮಾರ್ಕೆಟ್ ಅಲ್ಲಿ ಡೌನ್ ಆಯ್ತು. ಅವಾಗ ಎಲ್ಲರೂ ಅನ್ಕೊಂಡ್ವಿ, ಎಸ್ ಆಲ್ ಟೈಮ್ ಹೈ ಹತ್ರ ಹೋದಾಗ ಮಾರ್ಕೆಟ್ ಫಾಲ್ ಆಗೇ ಆಗುತ್ತೆ, ಸೆಕೆಂಡ್ ಟೈಮ್ ಬಂದ್ರೆ ತಗೊಂಡ್ಬಿಡೋಣ ಅಂತ. ಇನ್ನು ಲೈವ್ ಸೆಷನ್ ಅಲ್ಲಿ ನಾನು ಹೇಳ್ತಾ ಇದ್ದೆ, ಪ್ರೀವಿಯಸ್ ಏನಿತ್ತು 15,915 ಹತ್ರ ರೇಂಜ್ ಏನಿತ್ತು ಆಲ್ ಟೈಮ್ ಹೈ, ಇವತ್ತಿನ ಹೈ ನೀವು ನೋಡೋದಾದ್ರೆ 15,913. ಸರ್ 3 ಪಾಯಿಂಟ್ ಅಲ್ಲಿ ಏನಾಗ್ಬಿಡುತ್ತೆ ಅಲ್ವಾ, 2 ಪಾಯಿಂಟ್ ಅಲ್ಲಿ. ಎಸ್, ಎವ್ರಿ 2 ಪಾಯಿಂಟ್ ಇಸ್ ಬರೀ 2 ಪಾಯಿಂಟ್ ತುಂಬಾ ಇಂಪ್ಯಾಕ್ಟ್ ಆಯ್ತು. ಯಾರೆಲ್ಲ ಈ 2 ಪಾಯಿಂಟ್ ಅಲ್ಲಿ ಇರ್ಬೇಕಾದ್ರೆ ಸೊ ಎಮೋಷನಲಿ ಬೈ ಮಾಡ್ಬಿಟ್ಟಿರ್ತೀವಿ, ಇನ್ನೇನ್ ಬ್ರೇಕ್ ಆಗುತ್ತೆ ಅಂತ. ಏನಾಯ್ತು ನೋಡಿ, ಬಿಗ್ ಫಾಲ್ ಸ್ಟಾರ್ಟ್ ಆಯ್ತು. ಅದಕ್ಕೆ ನಿಮ್ಗೆ ಹೇಳಿದ್ದು 910 ಹತ್ರ ಬಂದಾಗ ಕೇರ್ ತಗೊಳ್ಳಿ ಅಂತ. ಸೊ ನೋಡಿ, ನೀವು ಎಲ್ಲ ಕಾಮನ್ ಆಗಿ ಹ್ಯೂಮನ್ ಬೀಯಿಂಗ್ಸ್ ಎಮೋಷನಲಿ ಟ್ರೇಡ್ ಮಾಡ್ತಾ ಇರ್ತೀವಿ. ಅದಕ್ಕೆ ನಮ್ಗೆ ಏನ್ ಅನ್ನಿಸ್ತು, 915 ಹತ್ರ ಬರ್ತಾ ಇದೆ ಅಂದಂಗೆ ಆಲ್ ಟೈಮ್ ಹೈ ಬ್ರೇಕ್ ಆಗ್ಬಿಡುತ್ತೆ ಅಂತ ಎಷ್ಟೋ ಜನ ಹೈಯೆಸ್ಟ್ ಕಾಲ್ ಬೈ ಮಾಡ್ಕೊಂಡಿರ್ತಾರೆ. ಮಾರ್ಕೆಟ್ ಫಾಲ್ ಆಯ್ತು.
ಆದ್ರೆ ಮಿಷನರೀಸ್ ಆಲ್ಗೋ ಟ್ರೇಡಿಂಗ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಆಲ್ ಟೈಮ್ ಹೈ ಬ್ರೇಕ್ ಆದ್ರೆ ಮಾರ್ಕೆಟ್ ಮೂವ್ ಮಾಡುವಂತ ಒಂದು ಕಮಾಂಡಿಂಗ್ ಇರುತ್ತೆ. ಅಲ್ಲಿ ಏನಾಗುತ್ತೆ ಅಂದ್ರೆ 915 ಅಂತ ಹೇಳಿದ್ಮೇಲೆ 915 ಬರ್ಬೇಕು. 914 ಬಂದ್ರು ಏನಾದ್ರು ಯೂಸ್ ಇದೆಯಾ? ಇಲ್ಲ. ನೀವು ಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ 2+2 ಅಂದ್ರೆ ಅರ್ಜೆಂಟ್ ಅಲ್ಲಿ 2+2 4 ಆಗ್ಬೋದು, 4 ಅಂತ ಹೇಳ್ಬಿಡ್ಬೋದು. ಕ್ಯಾಲ್ಕುಲೇಟರ್ ನೀವು 2+1 ಅಂತ ಕ್ಲಿಕ್ ಮಾಡಿದ್ರೆ ಬರೋದಿಲ್ಲ, 2+2ನೇ ಕ್ಲಿಕ್ ಮಾಡ್ಬೇಕು. ಅದೇ ತರ ಮಾರ್ಕೆಟ್ ಅಲ್ಲಿ ಆ ಲೆವೆಲ್ಸ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇವತ್ತು 915 ಬ್ರೇಕ್ ಆಗ್ಲಿಲ್ಲ, ಆಲ್ ಟೈಮ್ ಹೈನ ನಿಯರೆಸ್ಟ್ ಟಚ್ ಆಗ್ಲಿಲ್ಲ, ಹಾಗಾಗಿ ಮಾರ್ಕೆಟ್ ಫಾಲಿಂಗ್ ಸ್ಟಾರ್ಟ್ ಆಯ್ತು. ಎಲ್ಲಿವರೆಗೂ ಫಾಲಿಂಗ್ ಸ್ಟಾರ್ಟ್ ಆಯ್ತು ಅಂದ್ರೆ ನಾವೇನ್ ಡಿಸ್ಕಸ್ ಮಾಡಿದ್ವಿ 810 ಅಂತ, ಆ 810 ವರೆಗೂ ಮಾರ್ಕೆಟ್ ಒಂದ್ ಸಿಂಗಲ್ ಟ್ರೇಡ್ ಅಲ್ಲಿ 100 ಪಾಯಿಂಟ್ ಕ್ರಾಶ್ ಆಯ್ತು. ಹಾಗಾದ್ರೆ ಈ ಟ್ರೆಂಡ್ ಏನ್ ಹೇಳ್ತಾ ಇದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಿಫ್ಟಿ ಒಂದು ಅನಾಲಿಸಿಸ್ ನೋಡಿ. ನಿಫ್ಟಿಯಲ್ಲಿ ನಾವು ಡಿಸ್ಕಸ್ ಮಾಡ್ಬೇಕಾದ್ರೆ ಬ್ಯಾಂಕ್ ನಿಫ್ಟಿಯಲ್ಲಿ 35,150 ಅಂತ ಡಿಸ್ಕಸ್ ಮಾಡಿದ್ವಿ. ಇವತ್ತು ಮಾರ್ಕೆಟ್ ಓಪನ್ ಆಗ್ತಾ ಇದ್ದಂಗೆ 35,170 ಹತ್ರ ಮಾರ್ಕೆಟ್ ಓಪನ್ ಆಯ್ತು. ಇಟ್ಸ್ ಎ ಗುಡ್ ಓಪನಿಂಗ್ ಅಂತ ಹೇಳ್ಬೋದು. ಮಾರ್ಕೆಟ್ ಅಲ್ಲಿ ಒಂದ್ಸರಿ ಮಾರ್ಕೆಟ್ ಓಪನ್ ಆಗಿದ ತಕ್ಷಣ 35,350 ಬ್ರೇಕ್ ಆಗಿ ನಮ್ಮ ಟಾರ್ಗೆಟ್ ಏನಿತ್ತು 35,650, ಅಲ್ಲಿವರೆಗೂ ಮಾರ್ಕೆಟ್ ಗುಡ್ ಮೂಮೆಂಟಮ್ ಕೊಡ್ತು. ಆದ್ರೆ ಒಂದ್ ಪಾರ್ಟ್ ಅಲ್ಲಿ ಮಾರ್ಕೆಟ್ ಆಲ್ಮೋಸ್ಟ್ 35,900 ಟಚ್ ಮಾಡೋದ್ರಲ್ಲಿ ಫೇಲ್ ಆಗಿ 35,800 ಇಂದ ಅಗೇನ್ ಫಾಲ್ ಆಯ್ತು. ಏನೊಂದು ಮಾರ್ಕೆಟ್ ಮಾರ್ನಿಂಗ್ ಅಲ್ಲಿ 35,150 ಇಂದ ಅರೌಂಡ್ 35,800 ವರೆಗೂ ಮಾರ್ಕೆಟ್ ಟ್ರೇಡ್ ಆಗಿತ್ತು. 650 ಪಾಯಿಂಟ್ ಏನು ಅಪ್ ಟ್ರೆಂಡ್ ಅಲ್ಲಿ ಟ್ರೇಡ್ ಆಗಿದೆ, ಅದರ ಒಂದು ರೀಟ್ರೇಸ್ ಅಂತ ಹೇಳ್ಬೋದು ಅಷ್ಟೇ. ಈ ಫಾಲಿಂಗ್ ಅಂತ ಹೇಳಕ್ಕಾಗಲ್ಲ. 650 ಒಂದೇ ಸ್ಟ್ರೆಚ್ ಅಲ್ಲಿ ಏನಾಯ್ತು, ಅದರ ಒಂದು 260 ಪಾಯಿಂಟ್ ಫಾಲ್ ಆಗ್ಬೇಕಾಗಿತ್ತು. ಹಾಗಾದ್ರೆ 800 ಇಂದ 260 ಪಾಯಿಂಟ್ ಫಾಲ್ ಆಗಿದೆಯಾ ಅಂತ ನೋಡೋಣ. ಅರೌಂಡ್ 540 ಹತ್ರ ಮಾರ್ಕೆಟ್ ಬರಬೇಕು. ನೋಡಿ, ನಮ್ಗೆ ಆಲ್ಮೋಸ್ಟ್ ಮಾರ್ಕೆಟ್ 540 ಅಲ್ಲ 535,470 ವರೆಗೂ ಮಾರ್ಕೆಟ್ ಡ್ರಾಪ್ ಆಗಿದೆ. ಅಂದ್ರೆ ಆ ಒಂದು ರೀಟ್ರೇಸ್ ಕಂಪ್ಲೀಟ್ ಆಗಿದೆ. ಇನ್ನು ಮಾರ್ಕೆಟ್ ನಾಳೆ ಏನಾಗುತ್ತೆ ಅಂತ ನೋಡೋಣ. ಇದು ಫಸ್ಟ್ ಪಾಯಿಂಟ್. ಇನ್ನು ಟೈಮ್ ಬಗ್ಗೆ ಮಾತಾಡೋದಾದ್ರೆ, ಸೊ ನೋಡಿ, ಇವತ್ತು ಮಾರ್ಕೆಟ್ ಅಲ್ಲಿ ಯಾರು ಟ್ರೇಡ್ ಮಾಡಿದ್ದಾರೆ ಪಕ್ಕಾ ಟ್ರಾಪ್ ಆಗಿರ್ತಾರೆ. ಬಿಕಾಸ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಅನ್ನೋದು ಕೋರಿಲೇಷನ್ ಕಂಪ್ಲೀಟ್ಲಿ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇತ್ತು. ಓಪನಿಂಗ್ ಅಲ್ಲಿ ನೋಡಿ, ಬ್ಯಾಂಕ್ ನಿಫ್ಟಿ ಆಲ್ಮೋಸ್ಟ್ ಮಾರ್ಕೆಟ್ ಅಲ್ಲಿ ಈ ಟೈಮಿಂಗ್ಸ್ ನೋಡಿ 9:15 ಇಂದ ಅರೌಂಡ್ ಮಾರ್ಕೆಟ್ ಅಲ್ಲಿ 10:40 ವರೆಗೂ ಮಾರ್ಕೆಟ್ ಸೈಡ್ ವೇಸ್ ಅಲ್ಲಿ ಇತ್ತು. ಆದ್ರೆ ಬ್ಯಾಂಕ್ ನಿಫ್ಟಿ ನೋಡಿ 9:30 ಇಂದ 10:40 11:12 ವರೆಗೂ ಮಾರ್ಕೆಟ್ ಸಖತ್ ಟ್ರೆಂಡ್ ಅಲ್ಲಿ ಇತ್ತು. 11:10 ಇಂದ ಮಾರ್ಕೆಟ್ ಫ್ಲಾಟ್ ಆಗೋಯ್ತು. ಆದ್ರೆ ನಿಫ್ಟಿ 11:10 ಇಂದಾನೆ ಮಾರ್ಕೆಟ್ ಅಲ್ಲಿ ಶೂಟ್ ಅಪ್ ಸ್ಟಾರ್ಟ್ ಆಯ್ತು. ಸೊ ಅಂದ್ರೆ ಒಂದು ಸೈಡ್ ವೇಸ್ ಅಲ್ಲಿ ಇರ್ಬೇಕಾದ್ರೆ ಒಂದು ಮೂಮೆಂಟಮ್ ಆಯ್ತು. ಹಾಗಾಗಿ ನಿಫ್ಟಿ ಬ್ಯಾಂಕ್ ನಿಫ್ಟಿನ ಇಂಡಿವಿಜುವಲ್ ಆಗಿ ಟ್ರೇಡ್ ಮಾಡಿದವ್ರಿಗೆ ಗುಡ್ ಪ್ರಾಫಿಟ್. ಎರಡು ಮರ್ಜ್ ಮಾಡ್ಕೊಂಡು ಯಾವ್ದು ಮಾಡಿದ್ರು ಒಂದೇ ಅನ್ನೋರ್ಗೆ ಇವತ್ತು ಟ್ರಾಪ್ ಆಗಿರ್ತಾರೆ. ಅದನ್ನ ಹುಷಾರಾಗಿ ನೋಡ್ಕೊಳ್ಬೇಕು ಮಾರ್ಕೆಟ್ ಅಲ್ಲಿ. ಇದನ್ನ ಯಾವಾಗ್ಲೂ ಪದೇ ಪದೇ ಹೇಳ್ತಾ ಇರ್ತೀವಿ. ಇನ್ನು ನಾವು ಟೈಮ್ ವಿಷಯಕ್ಕೆ ಬರೋಣ. ಟೈಮ್ ಅಂತ ಹೇಳಿದ್ರೆ ನೋಡಿ, ಗುಡ್ ಟೈಮ್ ಅಂತ ಹೇಳಿದ್ದೆ. ಈಗ ರೀಸೆಂಟ್ ಆಗಿ ನಾವು ಟೈಮ್ ನ ಕೊಡ್ತಾ ಇರ್ತೀವಿ ನೋಡಿ. ಆಫ್ಟರ್ 10:40 ಇಂದ 10:55 ನಿಫ್ಟಿನ ನೀವು ನೋಡೋದಾದ್ರೆ ಇಲ್ಲಿದೆ ನೋಡಿ, 10:45 ಇಂದ 10:50 ಅವಾಗ್ಲೇ ವೊಲಟಿಲಿಟಿ ಸ್ಟಾರ್ಟ್ ಆಗುತ್ತೆ ಅಂತ ನಾವು ಕೊಟ್ಟಿದೀವಿ. ಅಲ್ಲಿವರೆಗೂ ಮಾರ್ಕೆಟ್ ಎಲ್ಲಾದ್ರೂ ವೊಲಟಿಲಿಟಿ ಇತ್ತಾ? ಮೂಮೆಂಟಮ್ ಇದೆಯಾ? ಒಂದ್ಸರಿ ಮೇಲೋಯ್ತು ಡ್ರಾಪ್ ಆಯ್ತು, ಸ್ವಲ್ಪ ಮೇಲೋಯ್ತು ಡ್ರಾಪ್ ಆಯ್ತು, ಮೇಲೋಯ್ತು ಡ್ರಾಪ್ ಆಯ್ತು. ಇದಾದ್ಮೇಲೆ ನೋಡಿ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಅಲ್ಲಿ ಎಷ್ಟು ಗುಡ್ ಮೂಮೆಂಟಮ್ ಬಂದಿದೆ ಅಂದ್ರೆ 10:45ಗೆ ನೀವು ರೆಡಿ ಆಗಿರ್ಬೇಕಾಗಿತ್ತು ಟ್ರೇಡ್ಗೆ. ಇಟ್ಸ್ ಕಾಲ್ಡ್ ಟ್ರೆಂಡ್. ವಾಲಟಿಲಿಟಿ ಸ್ಟಾರ್ಟ್ ಆಗಿದೆ ಮಾರ್ಕೆಟ್ ಅಲ್ಲಿ. ಗುಡ್ ಮೂಮೆಂಟಮ್ಗೆ ಆ ಒಂದು ಪರ್ಟಿಕ್ಯುಲರ್ ಟೈಮ್ ಇರುತ್ತೆ. ಇದು ನಿಫ್ಟಿಗಾದ್ರೆ. ಇನ್ನ ಬ್ಯಾಂಕ್ ನಿಫ್ಟಿಗೆ ಏನ್ ಕೊಟ್ಟಿದ್ರಿ ಅಂದ್ರೆ, ಡೆಫಿನೆಟ್ ಆಗಿ ಬ್ಯಾಂಕ್ ನಿಫ್ಟಿ ಬಗ್ಗೆನೂ ನಾವು ಮಾತಾಡಿದ್ವಿ. ಬ್ಯಾಂಕ್ ನಿಫ್ಟಿಗೆ ನಾವು ಮಾತಾಡೋದಾದ್ರೆ ಅರೌಂಡ್ ಮಾರ್ಕೆಟ್ ಅಲ್ಲಿ 10:10 ಕೊಟ್ಟಿದ್ವಿ ನೋಡಿ. ಮಾರ್ಕೆಟ್ 10:15 ರೈಟ್ ನೋಡಿ. 10:10 ಅಂತ ಹೇಳಿದ್ರೆ ನೋಡಿ ಇಲ್ಲಿದೆ 10:10 ಅಂದ್ರೆ ಮಾರ್ಕೆಟ್ ಈ ಪಾಯಿಂಟ್ ಇಂದ ಮಾರ್ಕೆಟ್ ಅಲ್ಲಿ ಬಿಗ್ ಮೂಮೆಂಟಮ್ ಸ್ಟಾರ್ಟ್ ಆಯ್ತು. ಸೊ ರೈಟ್, ಹಾಗಾದ್ರೆ ಆಪ್ಷನ್ಸ್ ಯಾರೆಲ್ಲ ಟ್ರೇಡ್ ಮಾಡಿದ್ರಾ ಕಂಗ್ರಾಟ್ಸ್. ಈ ಒಂದು ಇನ್ಫಾರ್ಮೇಶನ್ ತಗೊಂಡು ನಿಮಗ್ ಗೊತ್ತಾಗ್ಲಿಲ್ಲ ಅಂತ ಹೇಳ್ಬಿಟ್ಟು ನಾನೇನ್ ಮಾಡಿದ್ದೆ, ಇವತ್ತು ಎಲ್ಲರಿಗೂ ಮಾರ್ಕೆಟ್ ಅಲ್ಲಿ ಬಂದಿದ ತಕ್ಷಣ 10:10ಗೆ ಕರೆಕ್ಟ್ ಆಗಿ SMS ಮಾಡಿದೀನಿ ನೋಡಿ. 10:20ಕ್ಕೆ ಏನ್ ಆಕ್ಷನ್ ಮಾಡ್ಬೇಕು ಅಂತ. 35,400 ಕಾಲ್ ನ 225 ಬೈ ಮಾಡಿ. ಇನ್ನು 35,500 ಕೊಟ್ಟನ 230 ಬೈ ಮಾಡಿ. ಯಾಕೆ ಆತರ ಕೊಟ್ಟಿದ್ವಿ ಅಂತ ಹೇಳಿದ್ರೆ, ಮಾರ್ಕೆಟ್ ಅಲ್ಲಿ ಇವಾಗ ತಾನೇ ಹೇಳಿದ್ನಲ್ಲ, ನಾವೇನ್ ಟೈಮ್ ಮೆನ್ಷನ್ ಮಾಡಿರ್ತೀವಿ ಅಲ್ಲಿ 2 ಕ್ಯಾಂಡಲ್ಸ್ ಫಾರ್ಮ್ ಆಗುತ್ತೆ 10 ಮಿನಿಟ್ಸ್. ಈ ಹೈ ಮೇಲೆ ಕಾಲು, ಈ ಲೋ ಮೇಲೆ ಪುಟ್ ಬೈ ಮಾಡಿ ಅಂತ. ಯಾವ ಡೈರೆಕ್ಷನ್ ಕ್ಲಿಯರ್ ಆಗುತ್ತೋ ಅಲ್ಲಿಂದ ಮಾರ್ಕೆಟ್ ಗುಡ್ ಮೂಮೆಂಟಮ್. ಇವತ್ತು ನಮ್ಗೆ ಕಾಲ್ ಅಲ್ಲಿ ಕ್ಲಿಯರ್ ಆಯ್ತು, ಅಲ್ಲಿಂದ ಮಾರ್ಕೆಟ್ ಅಲ್ಲಿ ಗುಡ್ ಮೂಮೆಂಟಮ್ ಬಂತು. ನಾನು ಎಲ್ಲರಿಗೂ 35,400 ಕಾಲ್ ಅಂತ ಕೊಟ್ಟಿದ್ವಿ. 35,400 ಕಾಲ್ ತಗೊಂಡು ನಮ್ಮ ಟೆಕ್ನಿಕ್ ಪ್ರಕಾರ ನೀವು 35,350 ಇಂದ ಮಾರ್ಕೆಟ್ 650 ವರೆಗೂ ಹೋಗುತ್ತೆ ಅಂತ ಡಿಸ್ಕಸ್ ಮಾಡಿದ್ವಿ ಈಕ್ವಿಟಿಯಲ್ಲಿ. ಆ ಪಾಯಿಂಟ್ ಬೇಸ್ ಮೇಲೆ ನೀವು ಸೇಲ್ ಮಾಡಿದ್ರು ಇಟ್ಸ್ ಎ ಗುಡ್. ಇಲ್ಲ ಅಂದ್ರೆ ಆಲ್ಮೋಸ್ಟ್ ಮಾರ್ಕೆಟ್ ಅಲ್ಲಿ 500 ರುಪೀಸ್ ವರೆಗೂ ಮೂವ್ ಆಯ್ತು. ಎಲ್ಲಿಂದ 225 ಇಂದ 500 ರುಪೀಸ್ ಅಂದ್ರೆ ನಿಮ್ಮ ಒಂದು ಕ್ಯಾಪಿಟಲ್ ನ ಡಬಲ್ ಮಾಡ್ತು. ಯಾರು ಒನ್ ಡೇ ಮುಂಚೆ ಯೂಟ್ಯೂಬ್ ನೋಡಿ ಈ ಟೈಮಿಂಗ್ಸ್ ನ ಫಾಲೋ ಮಾಡಿದ್ರೆ ಅವ್ರಿಗೆ. ಇನ್ ಕೆಲವ್ರಿಗೆ ಇನ್ಫಾರ್ಮೇಶನ್ ಗೊತ್ತಾಯ್ತು, ಆಕ್ಷನ್ ಗೊತ್ತಾಗ್ಲಿಲ್ಲ ಅಂದ್ರೆ ಸೊ ಡೋಂಟ್ ವರಿ ನೋಡಿ. ಇನ್ನು ನಿಫ್ಟಿಲಿ ಯಾರಾದ್ರೂ ಇವತ್ತು ಟ್ರೇಡ್ ಮಾಡಿದ್ರೆ ಸೇಮ್ 10:45ಗೆ
ಕಾಣಿಸ್ತಾ ಇದೆ 10:45 ನೀವು ಟ್ರೇಡಿಂಗ್ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಒಂದು ಟ್ರೇಡಿಂಗ್ ಪಾಯಿಂಟ್ ಇದು. ಇಲ್ಲಿಂದಾನೇ ಮಾರ್ಕೆಟ್ ಮೂವ್ ಆಗಿರುವಂತದ್ದು. ಅರೌಂಡ್ ಮಾರ್ಕೆಟ್ ಅಲ್ಲಿ 56 ಇಂದ 92 ರುಪೀಸ್ ಅಂದ್ರೆ ಮಾರ್ಕೆಟ್ ಅಲ್ಲಿ 36 ರುಪೀಸ್ ಬಂತು ನಿಫ್ಟಿಯಲ್ಲಿ. ಯಾರು ಇನ್ಫಾರ್ಮೇಶನ್ ನ ತಗೊಂಡು ಕರೆಕ್ಟ್ ಆಗಿ ಆಕ್ಷನ್ ತಗೊಂಡಿದ್ರೆ ಮಾತ್ರ ರಿಸಲ್ಟ್ ಬಂದಿರುತ್ತೆ. ಎಸ್ ಫ್ರೆಂಡ್ಸ್, ಹಾಗಾದ್ರೆ ಇನ್ನು ಒನ್ ಡೇ ಮುಂಚೆ ನಾವು ಇನ್ಫಾರ್ಮೇಶನ್ ಕೊಟ್ಟಿರ್ತೀವಿ, ರೈಟ್? ಇನ್ ಕೆಲವರಿಗೆ ಆಕ್ಷನ್ ತಗೊಳಕ್ಕೆ ಪ್ರೆಷರ್ ಆಗ್ತಾ ಇದ್ರೆ ಸೊ ಡೋಂಟ್ ವರಿ, ಕೆಳಗಡೆ ಬರ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ. ಅಥವಾ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಿಮ್ಗೆ ಒಂದು ಒಳ್ಳೆ ಗ್ರಿಪ್ ಇದೆ, ಫುಲ್ ನಾಲೆಡ್ಜಬಲ್ ಇದೆ, ನಿಮ್ಗೆ ಮ್ಯಾನೇಜ್ ಮಾಡಕ್ ಬರುತ್ತೆ ರಿಸ್ಕ್ ರಿವಾರ್ಡ್ ಅಂದ್ರೆ ಮಾತ್ರ ಸೊ ನೋಡಿ ಅವ್ರು ಪಾರ್ಟಿಸಿಪೇಟ್ ಮಾಡ್ಬೋದು. ಈ ಒಂದು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪಾ ಅಂದ್ರೆ ನೋಡಿ, ನಿಫ್ಟಿ 10:45 ಸ್ಟಾರ್ಟ್ ಆಗುತ್ತೆ, ಕರೆಕ್ಟಾ? 10:45 ಇಂದಾನೆ. ಬ್ಯಾಂಕ್ ನಿಫ್ಟಿ 11 o'clock ಇಂದಾನೆ ಮೂಮೆಂಟಮ್ ಸ್ಟಾರ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಮ್ಮ ಒಂದು ಪಾಸ್ಟ್ ಎಕ್ಸ್ಪೀರಿಯನ್ಸ್ ಇಂದ ನಮ್ಮ ಒಂದು ಅನಾಲಿಸಿಸ್ ಬಗ್ಗೆ ನಾವು ನಿಮ್ಗೆ ಶೇರ್ ಮಾಡ್ತಾ ಇರೋದು. ಇಲ್ಲಿ ನಿಮ್ಗೆ ಏನಾಗುತ್ತೆ, ಎಷ್ಟು ಗಂಟೆಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ನಾಲೆಡ್ಜಬಲ್ ವಿಡಿಯೋ ಕೊಡ್ತಾ ಇದೀವಿ. ಸೊ ಬಿಕಾಸ್ ಎಷ್ಟೊಂದು ಜನಕ್ಕೆ ಮಾರ್ಕೆಟ್ ಅಲ್ಲಿ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ ಅಥವಾ ಇಲ್ಲಿ ಮಾಡಿರ್ತೀರಾ, ಫಾಲ್ ಆದಾಗ ಫಿಯರ್ ಆಗುತ್ತೆ, ಅಥವಾ ಈ ಪಾಯಿಂಟ್ ಬಂದಾಗ ಮೇಲ್ ಹೋಗ್ತಾ ಇದೆ ಅಂತ ತಗೊಳ್ತೀರಾ, 9-10 ಅನ್ನೊಂದು ರೆಸಿಸ್ಟೆನ್ಸ್ ಅಂತ ಗೊತ್ತಿರೋದಿಲ್ಲ. ಹಾಗಾಗಿ ನಿಮ್ಗೆ ಒಂದು ಎಜುಕೇಶನ್ ಪರ್ಪಸ್ ಆಗಿ ಈ ವಿಡಿಯೋನ ನಾವು ನಿಮ್ಗೆ ಶೇರ್ ಮಾಡ್ತಾ ಇದೀವಿ. ಸೊ ರೈಟ್ ಫ್ರೆಂಡ್ಸ್, ಹಾಗಾದ್ರೆ ಈ ವಿಡಿಯೋದನ್ನ ನೋಡಿದ ತಕ್ಷಣ ನೀವು ಕ್ಯಾಪಿಟಲ್ ನ ಇನ್ವೆಸ್ಟ್ಮೆಂಟ್ ಮಾಡೋದು, ಟ್ರೇಡ್ ನ ಮಾಡೋದು ಮಾಡಕ್ ಹೋಗ್ಬೇಡಿ. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೋಡ್ಬೇಕಾದ್ರೆ ಹೇಗೆ ಹಣ ಇದೆಯೋ ಅದೇ ರೀತಿ ರಿಸ್ಕ್ ತುಂಬಾ ಇರುತ್ತೆ. ಸೊ ಯಾಕೆಂದ್ರೆ ಪ್ರಪಂಚದಲ್ಲೇ ಅತಿ ಕಡಿಮೆ ಸಮಯದಲ್ಲಿ ಕಡಿಮೆ ಬಂಡವಾಳದಲ್ಲಿ ಹೆಚ್ಚು ಹಣ ಮಾಡುವಂತ ಮಾರ್ಕೆಟ್ ಅಂತ ಇದ್ರೆ ಸ್ಟಾಕ್ ಮಾರ್ಕೆಟ್, ಅದೇ ರೀತಿ ಹೆಚ್ಚು ರಿಸ್ಕ್ ಅಂತ ಇದ್ರೆ ಅದು ಸ್ಟಾಕ್ ಮಾರ್ಕೆಟ್. ಹೇಗೆ ಅಂತ ಹೇಳಿದ್ರೆ ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ ಅವರು ಪ್ರತಿ ದಿವಸ ಕೆಲಸ ಮಾಡ್ತಾ 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 ಒಂದು ರಿಟೈರ್ಡ್ ಏಜ್ ಗೆ, ಫಾರ್ ಎಕ್ಸಾಂಪಲ್ 25 ಇಯರ್ ಇಂದ 60 ಇಯರ್ಸ್ಗೆ ಒಂದು 35 ಇಯರ್ಸ್ ಅಲ್ಲಿ ಒಬ್ಬ ಕಾಮನ್ ಪರ್ಸನ್ ಜಾಬ್ ಮಾಡಿ ಮಾಡಿ ಒಂದು 5 lakhs ನ ಸೇವ್ ಮಾಡಿದ್ರು ಅಂತ ಇಟ್ಕೊಳ್ಳಿ ಅಲ್ವಾ. 35 ಇಯರ್ಸ್ಗೆ ನೀವು ಇದನ್ನ ಒಂದು ಬಿಸ್ನೆಸ್ ಆಗಿ ತಗೊಂಡಾಗ ಇಲ್ಲಿ 35 ಇಯರ್ಸ್ ಬೇಕಾಗಿಲ್ಲ. ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಪಾಯಿಂಟ್ ನಂಬರ್ 1, ಒಂದು 1 or 2 ಇಯರ್ಸ್ ಅಲ್ಲಿ ನೀವು ಈ ಒಂದು ಅಮೌಂಟ್ ನ ತಗೊಳ್ಬಹುದು. ಜೊತೆಗೆ ಲೈಫ್ ಲಾಂಗ್ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಣ ಮಾಡಬಹುದು. ಇದು ಯಾರು ಇದನ್ನ ಕರೆಕ್ಟ್ ಆಗಿ ಯೂಸ್ ಮಾಡಕ್ ಬರುತ್ತೆ ಅವ್ರಿಗೆ. ಇನ್ ಕೆಲವರು ಇರ್ತಾರೆ ಪಾಪ, ಎಷ್ಟೋ ಜನ ಸೀನಿಯರ್ ಸಿಟಿಸನ್ಸ್ 35 ವರ್ಷ ಅವ್ರು ಜಾಬ್ ಮಾಡಿರ್ತಾರೆ, 5 ಲಕ್ಷ 6 ಲಕ್ಷ ಸೇವ್ ಮಾಡ್ಕೊಂಡಿರ್ತಾರೆ. ರಾಂಗ್ ಮಾಡ್ತು ಅಂತಂದ್ರೆ ಒಂದೇ ಶಾರ್ಟ್ ಅಲ್ಲಿ ಕ್ಲಿಯರ್ ಆಗೋಗುತ್ತೆ, ಎಲ್ಲ ಲಾಸ್ ಆಗ್ಬಿಡ್ತಾರೆ. 35 ಇಯರ್ಸ್ ಎಫರ್ಟ್ ಜಸ್ಟ್ ಒನ್ ಡೇಲು ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಿಮ್ಗೆ ಎರಡು ಹೇಳ್ತಾ ಇರೋದು, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಈಸಿ ಹಣ ಅಂತ ಬರಬೇಡಿ. ನೀವು ಕಲ್ತ್ಕೊಂಡು ಟ್ರೇಡ್ ಮಾಡಿದ್ದಾದ್ರೆ ಡೆಫಿನೆಟ್ ಆಗಿ ಪ್ರತಿಯೊಂದು ಈಸಿನೇ. ಯಾವುದೇ ಒಂದು ಕೆಲಸನೂ ಕಷ್ಟ ಅಂತ ಇಲ್ಲ. ನೀವು ಕಲ್ತ ಮೇಲೆ ಯಾವುದೇ ಒಂದು ಕೆಲಸ ಅದರಷ್ಟು ಈಸಿ ಇನ್ನೊಂದಿಲ್ಲ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಣ ಮಾಡೋದು ಹಾಗೇನೆ. ಸೊ ರೈಟ್ ಫ್ರೆಂಡ್ಸ್, ಹಾಗಾದ್ರೆ ಇನ್ನು ಜುಲೈ 7th ಮಾರ್ಕೆಟ್ ಯಾವ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಅಂತ ನೋಡೋಣ. ಹಾಗೆ ಮೈ ಡಿಯರ್ ಫ್ರೆಂಡ್ಸ್, ಮತ್ತೆ ಹೇಳ್ತಾ ಇದೀನಿ, ಈ ಒಂದು ವಿಡಿಯೋ ನಮ್ಮ ಒಂದು ಸ್ಟೂಡೆಂಟ್ಸ್ ಗೆ, ಹಾಗೆ ಆಲ್ರೆಡಿ ನಮ್ ಜೊತೆ ಟಚ್ ಅಲ್ಲಿ ಇರೋರಿಗೆ, ಜೊತೆಗೆ ಯಾರೆಲ್ಲ ಸ್ಟಾಕ್ ಮಾರ್ಕೆಟ್ ಬರ್ಬೇಕು ಅಂತಿದ್ದೀರಾ, ಮಾರ್ಕೆಟ್ ಎಲ್ಲೆಲ್ಲಿ ಅಪ್ ಆಗುತ್ತೆ, ಡೌನ್ ಆಗುತ್ತೆ, ಎಷ್ಟು ಗಂಟೆಗೆ ಮೂವ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಎಜುಕೇಶನಲ್ ವಿಡಿಯೋ. ಇದ್ರ ಬೇಸ್ ಮೇಲೆ ಯಾವುದೇ ಒಂದು ಡಿಸಿಷನ್ ನ ನೀವು ಮಾಡೋದಾದ್ರೆ ನಿಮ್ಮ ಸ್ವಂತ ಜವಾಬ್ದಾರಿ ಅಂತ ಹೇಳ್ತಾ ಇನ್ನು ಜುಲೈ 7th ಬಗ್ಗೆ ಬರೋಣ. ನೋಡಿ, ಜುಲೈ 7th ಮಾರ್ಕೆಟ್ ಅಲ್ಲಿ ಏನೊಂದು ಮಾರ್ಕೆಟ್ ಇವಾಗ ಟ್ರೇಡ್ ಆಗಿದೆ, ಇದರ ಕನ್ಕ್ಲೂಷನ್ ಪಾರ್ಟ್ ಫಸ್ಟ್ ಬಂದ್ಬಿಟ್ಟು ನಾವು ಕೋರಿಲೇಷನ್ ಬಗ್ಗೆ ಮಾತಾಡೋಣ. ನೋಡಿ, ಇಲ್ಲಿ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಬಗ್ಗೆ ನಾವು ಮಾತಾಡೋದಾದ್ರೆ, ಎಸ್ ಅಬ್ಸಲ್ಯೂಟ್ಲಿ ಬ್ಯಾಂಕ್ ನಿಫ್ಟಿ ಬಂದ್ಬಿಟ್ಟು ಡೌನ್ ಸೈಡ್ ಕ್ಲಿಯರ್ ಆಗಿ ತೋರಿಸ್ತಾ ಇದೆ, ಬ್ಯಾಂಕ್ ನಿಫ್ಟಿ ಅಪ್ ಟ್ರೆಂಡ್ ಅಲ್ಲಿ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಇದು ಯಾಕೆ ಹಿಂಗ್ ಆಗ್ತಾ ಇದೆ ಅಂತ ಲಾಸ್ಟ್ ಟೈಮ್ ಹೇಳಿದೀನಿ. ಸೊ ಪದೇ ಎಷ್ಟೊಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿರ್ತೀನಿ, ಲಾಸ್ಟ್ ವಿಡಿಯೋಸ್ ನೋಡ್ಬೋದು. ಯಾಕೆ ನಿಫ್ಟಿ ಮಾರ್ಕೆಟ್ ಅಲ್ಲಿ ಅಪ್ ಆದ್ರೆ ಬ್ಯಾಂಕ್ ನಿಫ್ಟಿ ಹೋಗಲ್ಲ, ಬ್ಯಾಂಕ್ ನಿಫ್ಟಿ ಮೂವ್ ಆದ್ರೆ ನಿಫ್ಟಿ ಹೋಗಲ್ಲ ಅಂತ. ಸೊ ರೈಟ್ ಫ್ರೆಂಡ್ಸ್, ಹಾಗಾದ್ರೆ ಓವರ್ ಆಲ್ ನಾಳೆ ಮಾರ್ಕೆಟ್ ಏನ್ ಹೇಳ್ತಾ ಇದೆ ಅಂದ್ರೆ, ಎಸ್ ಬ್ಯಾಂಕ್ ನಿಫ್ಟಿ ಸ್ವಲ್ಪ ಡೌನ್ ಟ್ರೆಂಡ್ ತೋರಿಸ್ತಾ ಇದೆ. ಬಿಕಾಸ್ ನಿನ್ನೆ ತಾನೇ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ, ಮಾರ್ಕೆಟ್ ಅಪ್ ಟ್ರೆಂಡ್ ಆಗ್ಲಿ ಡೌನ್ ಟ್ರೆಂಡ್ ಆಗ್ಲಿ ಮೇಲ್ಗಡೆ ಹೋಗ್ಬೇಕು, ಡೌನ್ ಬಂದಿದೆ, ಅಗೇನ್ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ, ಎಲ್ಲಿ ಬಂದು ಸಪೋರ್ಟ್ ಇಂದ ಹೋಗುತ್ತೆ ಅನ್ನೋದನ್ನ ಡಿಸ್ಕಸ್ ಮಾಡೋಣ ಫ್ಯೂ ಮಿನಿಟ್ಸ್ ಅಲ್ಲಿ. ಇನ್ನು ಬ್ಯಾಂಕ್ ನಿಫ್ಟಿ ನಾವು ನೋಡೋದಾದ್ರೆ, ಓವರ್ ಆಲ್ ದ ಡೇ ಮಾರ್ಕೆಟ್ ಅಲ್ಲಿ ಮೂಮೆಂಟಮ್ ಕೊಟ್ಟಿತ್ತು. ಎಸ್ ನಾಳೆನೂ ಈ ಟ್ರೆಂಡ್ ನ ಕಂಟಿನ್ಯೂ ಮಾಡುತ್ತೆ ಅಂತ ಹೇಳ್ತಾ ಇದೆ. ಆದ್ರೆ ನಿಫ್ಟಿ ಫಾಲ್ ಆಗೋದ್ರಿಂದ ಅದು ಫ್ರೆಂಡ್ಸೇ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ವೇಟ್ ಮಾಡಿ ಅದು ಸ್ವಲ್ಪ ಸಪೋರ್ಟ್ ತಗೊಂಡು ಮೇಲೆ ಹೋಗುತ್ತೆ. ಯಾವ ಸಪೋರ್ಟ್ಸ್ ಎರಡಕ್ಕೂ ಇಂಪಾರ್ಟೆಂಟ್ ಅಂತ ನೋಡೋಣ. ಫಸ್ಟ್ ಗೆ ನಾವು ನೋಡೋದಾದ್ರೆ, ನಿಫ್ಟಿ ಇವತ್ತು ರೀಟ್ರೇಸ್ ಆದ್ಮೇಲೆ ಮಾರ್ಕೆಟ್ ಬಿಹೈಂಡ್ ದ ರಿಟ್ರೇಸ್ಮೆಂಟ್ ಆದ್ಮೇಲೆ ಮಾರ್ಕೆಟ್ ಫಾಲ್ ಆಗಿರೋದ್ರಿಂದ ಈ ಒಂದು ಟ್ರೆಂಡ್ ಕಂಟಿನ್ಯೂಷನ್ ಅಂತಾನೆ ಹೇಳ್ಬೋದು. ನಾಳೆಗೆ ಮಾರ್ಕೆಟ್ ಅಲ್ಲಿ ಐದರ್ ಇವಾಗ ನಿಂತಿರೋ ಮಾರ್ಕೆಟ್ ನೋಡಿದ್ರೆ, ಎಸ್ ನಾಳೆ ಮಾರ್ಕೆಟ್ ಅಲ್ಲಿ ಬ್ಯಾಂಕ್ ನಿಫ್ಟಿ ಅಪ್ ಆಯ್ತು ಅನ್ಕೊಳ್ಳಿ, ಹ್ಯೂಜ್ ಆಗಿ 100-200 ಪಾಯಿಂಟ್ ಆ ಇಂಪ್ಯಾಕ್ಟ್ ನಿಫ್ಟಿಗೂ ಆಗುತ್ತೆ. ಆದ್ರೆ ನಿಫ್ಟಿಗೆ ಯಾವಾಗ ಆಗುತ್ತೆ ಅಂತ ನೋಡೋಣ. ಯೂಶುವಲ್ ಆಗಿ ನಿಫ್ಟಿಯಲ್ಲಿ
ಮಾರ್ಕೆಟ್ ಅಲ್ಲಿ ನಾಳೆ ಓಪನ್ ಆದ್ರೆ 840 ಹತ್ರ ಓಪನ್ ಆಗುತ್ತೆ, ಇಲ್ಲ ಅಂದ್ರೆ ಮಾರ್ಕೆಟ್ ಡ್ರಾಪ್ ಆಗಿ 790. ಬಟ್ 790 ಬಿಹೈಂಡ್ 790 ಓಪನ್ ಆಗುತ್ತೆ 760ಗೆ ಮಾರ್ಕೆಟ್. ಸೊ ಈ ಒಂದು ಸೆಲ್ಲಿಂಗ್ ಪ್ರೆಷರ್ ನಾಳೆನೂ ಇರುತ್ತೆ ಓಪನಿಂಗ್ ಅಲ್ಲಿ. 760ಗೆ ಮೇಜರ್ ಸಪೋರ್ಟ್ ಅಂತ ಕರೀಬಹುದು. ನೋಡಿ ಜುಲೈ 7th ಅಲ್ಲಿ ಮಾರ್ಕೆಟ್ 760ಗೆ ಬಂದು ಟಚ್ ಆಯ್ತು ಅಂತ ಹೇಳಿದ್ರೆ, ಓಪನಿಂಗ್ ಅಲ್ಲೇ ಬಂದು ಟಚ್ ಆಯ್ತು ಅಂದ್ರೆ ಇಟ್ಸ್ ಎ ಗುಡ್. ಅದಾದ್ಮೇಲೆ ಡಿಸ್ಕಸ್ ಮಾಡ್ಬೋದು. 760 ಮಾರ್ಕೆಟ್ ರಿಕವರ್ ಆಗ್ತಾ ಇದೆ ಅಂದ್ರೆ ಅಷ್ಟು ಬೇಗ ಡಿಸಿಷನ್ ಮಾಡಬೇಡಿ. 790 ವರೆಗೂ ಸ್ವಲ್ಪ ಬರ್ಲಿ ಮಾರ್ಕೆಟ್. 790 ಮೇಲ್ಗಡೆ ಹೋಗ್ಬೇಕಾದ್ರೆ ಕಾಲ್ ಅಂತ ಡಿಸೈಡ್ ಮಾಡಿ. ಇನ್ ಕೇಸ್ ಮಾರ್ಕೆಟ್ 760ಗೆ ಫಾಲ್ ಆಗಿ 790 ಟಚ್ ಆಗುತ್ತೆ, ಅಗೇನ್ 790 ಬ್ರೇಕ್ ಆಗ್ಲಿಲ್ಲ, 760 ಬರ್ತಾ ಇದೆ ಅಂದ್ರೆ ಕ್ಲಿಯರ್ ಆಗಿ ತಗೊಳ್ಳಿ. ಇಟ್ಸ್ ಎ ಬಿಗ್ ಪೊಟೆನ್ಶಿಯಲ್ ಡೌನ್ ಸೈಡ್ ಅಲ್ಲಿ ಮಾರ್ಕೆಟ್ ಕ್ರಾಶ್ ಆಗಿ ಹೋಗ್ತಾ ಇದೆ ಅಂತ. ದೆನ್ ದಿಸ್ ಅ ಮೇಜರ್ ಸಪೋರ್ಟ್ ಆಗುತ್ತೆ. 760 ಬ್ರೇಕ್ ಆದ್ರೆ 680 640 ಇದು ಇವತ್ತಿನ ಜುಲೈ 7th ನಿಫ್ಟಿಯ ಸಪೋರ್ಟ್ ಲೆವೆಲ್ಸ್. ಇನ್ನು ಮಾರ್ಕೆಟ್ ಅಲ್ಲಿ ಅಪ್ ಆಗ್ಬೇಕಂದ್ರೆ ಸ್ವಲ್ಪ ಚಾಲೆಂಜ್ ಅಂತಾನೆ ಹೇಳ್ಬೋದು. 790 ಇಂದ 840 ವರೆಗೂ ಮಾರ್ಕೆಟ್ ಪಾವ್ ಅಂತ ಹೋಗ್ಬೋದು. 840 ಬಂದಾಗ ಸ್ವಲ್ಪ ವೇಟ್ ಮಾಡಿ. 840 ಇಂದ 870 ವರೆಗೂ ಯಾವುದೇ ಒಂದು ಟ್ರೆಂಡ್ ನ ಡಿಸಿಷನ್ ಮಾಡಬೇಡಿ. ಒನ್ಸ್ 870 ಬ್ರೇಕ್ ಆಯ್ತು ಅಂದ್ರೆ ಇವತ್ತಿನ ತರ 910 ಹತ್ರ ಬಂದು ನಿಂತ್ಕೊಳ್ಳುತ್ತೆ ಅಂತ ಹೇಳಲ್ಲ. ಮಾರ್ಕೆಟ್ ಒಂದು ಸರಿ ಶೂಟ್ ಅಪ್ ಆಗುತ್ತೆ 970 16,060 ವರೆಗೂ ಬಿಗ್ ಅಪ್ ಟ್ರೆಂಡ್ ನ ಕ್ರಿಯೇಟ್ ಮಾಡುತ್ತೆ. ಆದ್ರೆ ಬಿಗ್ ಅಪ್ ಟ್ರೆಂಡ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಫಸ್ಟ್ 760 ಟಚ್ ಆಗ್ಲೇಬೇಕು. ದಟ್ ಇಸ್ ಅ ರೂಲ್. 760 ಟಚ್ ಆಗಿ ಬಹುಸ್ಬೇಕಾದ್ರೆ ಇಟ್ಸ್ ಎ ಗುಡ್. ಅಥವಾ 760 ಬ್ರೇಕ್ ಆದ್ಮೇಲೆ ಡೌನ್ ಬಂತು ಅಂದ್ರೆ 640 570 ವರೆಗೂ ಮಾರ್ಕೆಟ್ ಡೌನ್ ಸೈಡ್ ನೋಡಬಹುದು. ಇದು ನಿಫ್ಟಿಯ ಲೆವೆಲ್ಸ್ ಬಗ್ಗೆ ಮಾತಾಡ್ತಾ ಇದೀವಿ. ಇನ್ನು ಬ್ಯಾಂಕ್ ನಿಫ್ಟಿ ಕಡೆ ಬರೋಣ. ಅದಕ್ಕಿಂತ ಮುಂಚೆ ಕರೆಕ್ಟ್ ಅಲ್ಲ ಎಲ್ಲ ವೇಟ್ ಮಾಡ್ತಾ ಇದ್ರೆ ಗುಡ್ ಟೈಮ್ಸ್ ಯಾವ್ದು ಅಂತ ನೋಡಿ. ಇಲ್ಲಿ ನಿಫ್ಟಿಗೆ ಜುಲೈ 7th ಮಾರ್ಕೆಟ್ 1030 ಇಂದ 1040 ಅಂದ್ರೆ ಆ ಒಂದು 10 ಮಿನಿಟ್ಸ್ ವೇಟ್ ಮಾಡಿದ್ಮೇಲೆ ಸೇಮ್ ಥಿಂಗ್ ಇವತ್ತು ಹೆಂಗಾಗಿದೆ ಅದೇ ತರ ಇದ್ರ ಮೇಲೆ ಕಾಲ್ ನ ಡಿಸೈಡ್ ಮಾಡಿ. 2 ಕ್ಯಾಂಡಲ್ ಮೇಲೆ 2 ಕ್ಯಾಂಡಲ್ ಇಂದ ಕೆಳಗಡೆ ಪುಟ್ ನ ಡಿಸೈಡ್ ಮಾಡಿ. ವೆರಿ ಸಿಂಪಲ್. ನಿಮ್ಗೆ ಸ್ಟಾಪ್ ಲಾಸ್ ವೆರಿ ಸಿಂಪಲ್ ಆಗಿರುತ್ತೆ. ಇದು ಕಂಪನಿ. ಸೊ ಇದು ನಿಫ್ಟಿ. ಇನ್ನು ಬ್ಯಾಂಕ್ ನಿಫ್ಟಿ ಕಡೆ ಬರೋಣ. ಅದಕ್ಕಿಂತ ಮುಂಚೆ ಸೊ ನೋಡಿ, ನಾವು ಪ್ರತಿ ದಿವಸ ಪ್ರತಿಯೊಂದು ಕಂಪನಿಗೂ ಈ ತರ ಫ್ಲಕ್ಚುಯೇಷನ್ ಆಗುತ್ತೆ ಅಂತ ಕೊಟ್ಟಿರ್ತೀವಿ. ಕಾಣಿಸ್ತಾ ಇದೆಯಾ? ಪ್ರತಿಯೊಂದು ಕಂಪನಿಗೂ ಲುಪಿನ್ ಕಂಪನಿ 1120, TCS 10:08, ಸೊ PNB 12:45ಗೆ, IDFC 9:23ಕ್ಕೆ. ಅಂದ್ರೆ ಆ ಟೈಮ್ ಆದ್ಮೇಲೆ ಪರ್ಟಿಕ್ಯುಲರ್ ಆಗಿ ಮಾರ್ಕೆಟ್ ಮೂವ್ ಆಗುತ್ತೆ ಅಂತ. ಇಲ್ಲಿ ಕೆಲವೊಂದು ಸ್ಕ್ರೀನ್ ಶಾಟ್ ಇಟ್ಕೊಂಡಿದೀನಿ ನೋಡಿ. ಆರೋ ಫಾರ್ಮಾ ಅನ್ನೋ ಕಂಪನಿಗೆ ನಮ್ಮ ಒಂದು ಎಕ್ಸೆಲ್ ಶೀಟ್ ಅಲ್ಲಿ 9:40 ಇಂದ 9:50 ಅಂತ ಕೊಟ್ಟಿತ್ತು. ಈ 9:40 ಇಂದ 9:50 ಆದ್ಮೇಲೆ ಈ ರೇಂಜ್ ಇಸ್ ಮೇಲೆ ಹೋದ್ರೆ ಮಾರ್ಕೆಟ್ ಅಪ್ ಸೈಡ್ ಅಂತ, ಇದರಿಂದ ಡೌನ್ ಅಂತ. ಎಷ್ಟು ಬಿಗ್ ಫಾಲ್ ಆಗಿದೆ ನೋಡ್ಕೊಳ್ಳಿ. ಎಲ್ಲೂ ಸ್ಟಾಪ್ ಲಾಸ್ ಆಗಿಲ್ಲ. ಅರೌಂಡ್ ಮಾರ್ಕೆಟ್ ಅಲ್ಲಿ ನಮ್ಗೆ 22 ಪಾಯಿಂಟ್ ವರೆಗೂ ಮಾರ್ಕೆಟ್ ಡ್ರಾಪ್ ಆಗಿದೆ. ಇದು ಆರೋ ಫಾರ್ಮಾ. ಹಾಗೆ ಮದರ್ಸುಮಿ ನೋಡಿ ಮಾರ್ಕೆಟ್ ಅಲ್ಲಿ 10 o'clock ಅಂತ ಕೊಟ್ಟಿತ್ತು ನೋಡಿ. 10 o'clock ಅಂದ್ರೆ ಆಲ್ಮೋಸ್ಟ್ ಪೀಕ್ ಆಫ್ ದ ಡೇ. ಯಾರು ಸಹ ಮಾರ್ಕೆಟ್ ಇಲ್ಲಿಂದ ಮೇಲೋಗುತ್ತೆ ಅಂತಾನೆ ಅನ್ಕೊಂಡಿರ್ತೀವಿ. ನಿಫ್ಟಿನೂ ಮೇಲೋಗ್ತಾ ಇದೆ, ಮದರ್ಸುಮಿನೂ ಮೇಲೋಗುತ್ತೆ ಅಂತ ಪಾಯಿಂಟ್ ತಿಳ್ಕೊಳ್ಳಿ. ನಾನು ಆಗ್ಲೇ ಹೇಳಿದೀನಿ, ಅಸಂಪ್ಷನ್ ಮಾಡಬಾರ್ದು, ಅನಾಲಿಸಿಸ್ ಮಾಡ್ಬೇಕು. ಈ ಟೈಮ್ ಬಂದಾಗ ನೀವು ಇಲ್ಲಿ ಬ್ಲೂ ಲೈನ್ ಹಾಕೊಂಡಾಗ ಇದ್ರ ಮೇಲೋದ್ರೆ ಕಾಲ್ ಅಪ್ ಆಗುತ್ತೆ ಅಂತ, ಇದರಿಂದ ಡೌನ್ ಬಂದ್ರೆ ಡೌನ್ ಆಗುತ್ತೆ ಅಂತ ತಗೊಂಡಿದ್ರೆ ಮದರ್ಸುಮಿ ಕಂಪನಿ ಆಲ್ಮೋಸ್ಟ್ ಲಾಟ್ಸ್ ಹ್ಯೂಜ್ ಇದೆ ನೋಡಿ. 246 ಇಂದ ಅರೌಂಡ್ ಮಾರ್ಕೆಟ್ ಅಲ್ಲಿ 232 ಬಿಗ್ ಫಾಲ್ ನ ಬಂತು ಮಾರ್ಕೆಟ್. ಅದೇ ತರ ಕೋಟಕ್ ಬ್ಯಾಂಕ್ ನೀವು ನೋಡೋದಾದ್ರೆ ನೋಡ್ಕೊಳ್ಳಿ. ಕೋಟಕ್ ಬ್ಯಾಂಕ್ ಅಲ್ಲಿ ಸೇಮ್ 10 o'clock ಕೋಟಕ್ ಬ್ಯಾಂಕ್ ಬಂದಿದ್ದು. ಇಲ್ಲಿಂದ ನೀವು ಎಂಟ್ರಿ ತಗೊಂಡು ಈ ಲೈನ್ ಸ್ಟಾಪ್ ಲಾಸ್ ಇಟ್ಕೊಂಡಿದ್ರೆ ಅಂದ್ರೆ ಮಾರ್ಕೆಟ್ ಅಲ್ಲಿ 2 ರಿಂದ 3 ರೂಪಾಯಿ ಸ್ಟಾಪ್ ಲಾಸ್ ಇಟ್ಕೊಂಡಿದ್ರೆ ಇವತ್ತು 39 ಇಂದ 60 ವರೆಗೂ ಅಂದ್ರೆ 21 ರೂಪಾಯಿ ಪ್ರಾಫಿಟ್ ಮಾಡಬಹುದಾಗಿತ್ತು. 1:6-7 ಅಂತ ಹೇಳ್ತೀವಿ. ಈ ಇನ್ಫಾರ್ಮೇಶನ್ ಯಾವಾಗ ಸಿಗುತ್ತೆ? ನಮ್ಮ ಸ್ಟೂಡೆಂಟ್ ಗೆ 1 ಡೇ ಮುಂಚೆ ಸಿಗುತ್ತೆ. ಇದನ್ನ ಏನ್ ಆಕ್ಷನ್ ಮಾಡ್ಬೇಕು ಅಂತಾನು ಲೈವ್ ಅಲ್ಲಿ ಹೇಳ್ಕೊಟ್ಟಿರ್ತೀವಿ. ರೈಟ್ ಫ್ರೆಂಡ್ಸ್, ಹಾಗಾದ್ರೆ ನೀವು ಈ ರೀತಿ ಯಾವ ಕಂಪನಿಗೆ ಎಷ್ಟೆಷ್ಟು ಗಂಟೆಗೆ ಶೂಟ್ ಅಪ್ ಆಗುತ್ತೆ, ಏನ್ ಆಕ್ಷನ್ ಪ್ಲಾನ್ ತಗೊಳ್ಬೇಕು, ನೀವು ಇದೇ ತರ ಲೋ ರಿಸ್ಕ್ ಅಲ್ಲಿ ಹೈ ಪ್ರಾಫಿಟ್ ಇನ್ಕ್ಯಾಶ್ ಮಾಡ್ಬೇಕು ಅಂತಿದ್ದೀರಾ? ಎಸ್, ಹಾಗಾದ್ರೆ ನಮ್ಮ ಒಂದು ಅಡ್ವಾನ್ಸ್ ಕ್ಲಾಸ್ ಅಂತ ನಾವು ಮಾಡ್ತಾ ಇರ್ತೀವಿ. ಈ ಒಂದು ಎಕ್ಸೆಲ್ ಶೀಟ್ ಬಗ್ಗೆ ಹೇಗೆ ಮಾನಿಟರ್ ಮಾಡಬೇಕು, ಸೊ ಎಕ್ಸೆಲ್ ಶೀಟ್ ಅಲ್ಲಿ ಆಪ್ಷನ್ ನ ಹೇಗೆ ಸ್ಟ್ರೈಕ್ ಪಿಕ್ ಮಾಡಬೇಕು, ಹೇಗೆ ಮಾಡ್ಬೇಕು, ಅದ್ರ ಬಗ್ಗೆ ಒಂದು ಅಡ್ವಾನ್ಸ್ ಕ್ಲಾಸ್ ಅಂತ ಮಾಡ್ತಾ ಇದೀವಿ. ಇದೇ ವೀಕ್ ಅಲ್ಲಿ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದೆ, ಕಲಿಬೇಕು, ಇಂಡಿಪೆಂಡೆಂಟ್ ಆಗ್ಬೇಕು ಸ್ಟಾಕ್ ಮಾರ್ಕೆಟ್ ಅಲ್ಲಿ, ಅವರು ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಇನ್ನು ಬ್ಯಾಂಕ್ ನಿಫ್ಟಿಗೆ ಬರೋಣ. ಸೊ ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಬಗ್ಗೆ ಮಾತಾಡೋದಾದ್ರೆ ಎಸ್, ಇವಾಗ ತಾನೇ ಮಾತಾಡಿದ್ವಿ. ಬ್ಯಾಂಕ್ ನಿಫ್ಟಿ ಕ್ಲಿಯರ್ಲಿ ಇನ್ನು ಅಪ್ ಟ್ರೆಂಡ್ ಅಲ್ಲೇ ನಿಂತ್ಕೊಂಡಿದೆ. ಅಂದ್ರೆ ಮಾರ್ನಿಂಗ್ ಇಂದ ಮಾರ್ಕೆಟ್ ಏನೋಗಿತ್ತು, ಇದ್ರ ಒಂದು ಸ್ಟ್ರೆಸ್ ರಿಲೀಸ್ ಆಯ್ತು, ಸ್ವಲ್ಪ ಡ್ರಾಪ್ ಆಗಿ ಮತ್ತೆ ರೈಸ್ ಆಗ್ತಾ ಇದೆ. ಹಾಗಾದ್ರೆ ಬ್ಯಾಂಕ್ ನಿಫ್ಟಿಯ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಬಗ್ಗೆ ಮಾತಾಡೋಣ. ನೋಡಿ, ಫಸ್ಟ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಂದ್ರೆ 34,450 ಇಂದ 34,650. ಇದು ಮಾರ್ಕೆಟ್ ಅಲ್ಲಿ ಒಂದು ಸೈಡ್ ವೇಸ್ ಆಗಿ ಕ್ರಿಯೇಟ್ ಆಗುತ್ತೆ. ಒನ್ಸ್ ಮಾರ್ಕೆಟ್ ಆ ರೇಂಜ್ ಬ್ರೇಕ್ ಆದ್ರೆ ಮಾತ್ರನೇ ಮಾರ್ಕೆಟ್ ಅಲ್ಲಿ ಗುಡ್ ಮೂವ್ ಸ್ಟಾರ್ಟ್ ಆಗುತ್ತೆ. ಆದ್ರೆ ಯಾವಾಗ ಅಂತ ಹೇಳಿದ್ರೆ, ಯಾವಾಗ 650 ಬ್ರೇಕ್ ಆಗ್ತಾ ಇದೆ, ಅಲ್ಲಿಂದ ಮಾರ್ಕೆಟ್ ಅಲ್ಲಿ 850, 36,100, 36,500 ನಾವು ಮಾರ್ಕೆಟ್ ಅಲ್ಲಿ ನೋಡ್ಬೋದು. ಆದ್ರೆ 1 ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ, ಇವತ್ತು ಗುಡ್ ಮೊಮೆಂಟಮ್ ಕೊಟ್ಟಿದೆ. ಸೊ ಜುಲೈ 7 ಮಾರ್ಕೆಟ್ ನಿಫ್ಟಿ ಸ್ವಲ್ಪ ಡ್ರ್ಯಾಗ್ ಅಂತ ತೋರಿಸ್ತಾ ಇದೆ. ಅರ್ಥ ಆಯ್ತಾ ಇದೆಯಾ? ಹಾಗಾಗಿ ನಾಳೆ ಮಾರ್ಕೆಟ್ ಅಲ್ಲಿ
ಸ್ವಲ್ಪ ಬ್ಯಾಂಕ್ ನಿಫ್ಟಿನ ಸೈಡ್ ವೇಸ್ ಎಕ್ಸ್ಪೆಕ್ಟ್ ಮಾಡಬಹುದು, ಸ್ವಲ್ಪ ವೆಯ್ಟ್ ಮಾಡಿ. ಸೊ ಬೆಟರ್ 450 ಬ್ರೇಕ್ ಆಗಿದ ತಕ್ಷಣ ಟ್ರೇಡ್ ಮಾಡಬೇಡಿ. 300 ವರೆಗೂ ಬರುತ್ತೆ ಸಪೋರ್ಟ್, ದಟ್ ಇಸ್ ದ ಕಾಮನ್ ಓಪನಿಂಗ್ ಅಲ್ಲಿ. 300 ನ ಬ್ರೇಕ್ ಆದ್ರೆ ಮಾತ್ರ ಡೌನ್ ಸೈಡ್ ನೋಡಿ. ಹೇಗೆ ಮಾರ್ಕೆಟ್ ಅಲ್ಲಿ 15760 ಬ್ರೇಕ್ ಆದ್ರೆ ಮಾರ್ಕೆಟ್ ಅಲ್ಲಿ ನಿಫ್ಟಿಯಲ್ಲಿ ಫುಲ್ ಫಾಲ್ ಅಂತ ಡಿಸ್ಕಸ್ ಮಾಡಿದೀವಿ 15650 ವರೆಗೂ. ಅದೇ ತರ 35300 ಬ್ರೇಕ್ ಆದ್ರೆ 34800 ವರೆಗೂ ಮಾರ್ಕೆಟ್ ಅಲ್ಲಿ ಬಿಗ್ ಫಾಲ್ ಸ್ಟಾರ್ಟ್ ಆಗುತ್ತೆ. ಇನ್ನು ಇದರಲ್ಲಿ ಗುಡ್ ಟೈಮ್ ಅಂತ ನೋಡೋದಾದ್ರೆ 12040 ಇಂದ 12050 ಸಾರಿ 1240 ಇಂದ 1250 ಟೈಮ್ ಅನ್ನೋದು ವೆರಿ ವೆರಿ ಗುಡ್ ಟೈಮ್ ಅಂತ ಹೇಳ್ಬೋದು. ಸೊ ಇದು ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ಆದ್ರೆ ಲಾಸ್ಟ್ ಒಂದೇ ಒಂದು ತಿಳ್ಕೊಳ್ಳಿ. ಇಷ್ಟು ದಿವಸ ನಾವೆಲ್ಲ ಅನ್ಕೊಳ್ತಾ ಇದ್ವಿ ಕರೋನಾ ಬಂತು ಸೊ ಮಾರ್ಕೆಟ್ ಫಾಲ್ ಆಗಿಲ್ಲ ಅಂತ ಫೀಲಿಂಗ್ ಇತ್ತು, ಕರೆಕ್ಟಾ? ಎಷ್ಟೊಂದ್ ಜನಕ್ಕೆ ಕರೋನಾ ಲಾಕ್ ಡೌನ್ ಎಲ್ಲ ಆಯ್ತು, ಮಾರ್ಕೆಟ್ ಮೇಲೋಗಿಲ್ವಲ್ಲ ಫಾಲ್ ಆಗ್ತಾ ಇದೆ ಅಂತ. ಆಕ್ಚುಲಿ ನೋಡ್ಕೊಳ್ಳಿ, ಈ ವಿಡಿಯೋ ನೋಟ್ ಮಾಡ್ಕೊಳ್ಳಿ. ಈ ವೀಕ್ ಅಲ್ಲಿ ಅಂದ್ರೆ ಮಾರ್ಕೆಟ್ ಅಲ್ಲಿ ಜುಲೈ ಮಂತ್ ಅಲ್ಲಿ ಜುಲೈ 8 ಅಥವಾ ಜುಲೈ 16 ಅಂತ ಇಟ್ಕೊಳ್ಳಿ. ಜುಲೈ 16 ಒಳಗಡೆ ಎನಿ ಒನ್ ಆಫ್ ದ ಡೇ ಮಾರ್ಕೆಟ್ 15,530 ಬಿಲೋ ಕ್ಲೋಸಿಂಗ್ ಬರ್ತಾ ಇದೆ ಅಂತ ಇಟ್ಕೊಳ್ಳಿ. 15,530 ಇದಕ್ಕಿಂತ ಬಿಲೋ ಕ್ಲೋಸಿಂಗ್ ಅಲ್ಲಿ ಯಾವ್ದಾದ್ರು ಒಂದು ಡೇ ಮಾರ್ಕೆಟ್ ಕ್ಲೋಸ್ ಆದ್ರೂ ಅಲ್ಲಿಂದ ಮಾರ್ಕೆಟ್ ನಮ್ಗೆ ಈ ಒಂದು ಕರೋನಾ ಎಫೆಕ್ಟ್ ಏನಿತ್ತು ಲಾಸ್ಟ್ ಇಯರ್, ಈ ಇಯರ್ ಲಾಕ್ ಡೌನ್ ಅಂತ ಏನ್ ಮಾತಾಡ್ತಾ ಇದ್ವಿ, ಇದ್ರ ಒಂದು ಎಫೆಕ್ಟ್ ಆಕ್ಚುಲಿ ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಅಂತ. ಸೊ ಯಾವಾಗ 530 ಬಿಲೋ ಬರ್ತಾ ಇದೆ ಮಾರ್ಕೆಟ್, ದೆನ್ ಈ ಒಂದು ವೀಕ್ ಅಲ್ಲಿ 10 ಡೇಸ್ ಅಲ್ಲಿ 530 ಕೆಳಗಡೆ ಬಂತು ಅಂದ್ರೆ ದೆನ್ ಕನ್ಫರ್ಮ್ ಮಾಡ್ಕೊಳ್ಳಿ ಕರೋನಾ ಎಫೆಕ್ಟ್ ಅವಾಗ ಆಗಿಲ್ಲ ನಮ್ಗೆ ಲಾಸ್ಟ್ 1 ಇಯರ್ ಇಂದ. ಇಲ್ಲಿಂದ ಮಾರ್ಕೆಟ್ ಅಲ್ಲಿ ಕರೋನಾ ಎಫೆಕ್ಟ್ ಸ್ಟಾರ್ಟ್ ಆಯ್ತು ಅಂತ. ದೆನ್ ಎಲ್ಲಿವರೆಗೂ ಹೋಗುತ್ತೆ ಸರ್ ಈ ಒಂದು ಎಫೆಕ್ಟ್ ಅಂತ ಹೇಳೋದಾದ್ರೆ, ಎಸ್ ಫಸ್ಟ್ ಪಾಯಿಂಟ್ ನಾವು ನೋಡೋದಾದ್ರೆ ಮಾರ್ಕೆಟ್ ಅಲ್ಲಿ ಅರೌಂಡ್ 15,000 ಫಸ್ಟ್ ಸಪೋರ್ಟ್ 15,000. ಆ 15,000 ಇಂದ ಮಾರ್ಕೆಟ್ 14,100 ವೆರಿ ಕ್ಲಾರಿಟಿಯಾಗಿ ಕಾಣಿಸ್ತಾ ಇದೆ. ಸೊ ಸ್ವಲ್ಪ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಆ ಒಂದು ಪಾಯಿಂಟ್ ಅಂತ ಬಂದಾಗ ಎಲ್ಲರೂ ಇನ್ವೆಸ್ಟ್ಮೆಂಟ್ ಪ್ಲಾನ್ ಮಾಡ್ಕೊಂಡಿರ್ತೀರಾ. ಸೊ ಕೇರ್ ತಗೊಳ್ಳಿ, ಆ ಪಾಯಿಂಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಣ, ಸ್ವಲ್ಪ ವೆಯ್ಟ್ ಮಾಡಿ. ಸೊ ಸೂಟಬಲ್ ಸ್ಟಾಕ್ ನ ನೋಡ್ಕೊಂಡು ಟ್ರೇಡ್ ಮಾಡಿ, ನಿಫ್ಟಿ ರಿಲೇಟೆಡ್ ಸ್ಟಾಕ್ ನ ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ಅಷ್ಟೇನೆ. ಇದು ನಮ್ಮ ಒಂದು ಪಾಯಿಂಟ್ ಆಫ್ ವ್ಯೂ, ರೈಟ್ ಫ್ರೆಂಡ್ಸ್? ಹಾಗಾದ್ರೆ ನಮ್ಮ ಪಾಯಿಂಟ್ ಆಫ್ ವ್ಯೂ ಮೇಲೆ ಯಾವುದೇ ಒಂದು ಡಿಸಿಷನ್ ಮಾಡ್ಬೇಕಾದ್ರೂ ನಿಮ್ಮ ಒಂದು ಫೈನಾನ್ಷಿಯಲ್ ಕನ್ಸರ್ನ್ ಯಾರು ತೋರಿಸ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ, ಅಥವಾ ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾರಾದ್ರೂ ಸಜೆಸ್ಟ್ ಮಾಡೋದ್ರೆ ಅವ್ರನ್ನ ಕೇಳ್ಕೊಂಡು ಮಾಡಿ, ಅಥವಾ ನೀವೇ ಕುತ್ಕೊಂಡು ಡಿಸಿಷನ್ ಮಾಡ್ಬಿಟ್ಟು ಮಾಡಿ. ಒಂದ್ ಪಾಯಿಂಟ್ ತಿಳ್ಕೊಳ್ಳಿ, ಯಾವುದೇ ಒಂದು ಬಿಸ್ನೆಸ್ ಆಗ್ಲಿ ತಿಳ್ಕೊಳ್ದಿರಾ ಮಾಡಬೇಡಿ. ಸೊ ರೈಟ್ ಫ್ರೆಂಡ್ಸ್, ಈ ಒಂದು ವಿಡಿಯೋ ಎಜುಕೇಶನಲ್ ವಿಡಿಯೋ. ಸೊ ಯಾರೆಲ್ಲ ಇಷ್ಟ ಆಯ್ತು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ ಸ್ನೇಹಿತರಿಗೂ ಶೇರ್ ಮಾಡಿ. ಇನ್ನು ನೆಕ್ಸ್ಟ್ ಇನ್ನೊಂದು ಎಜುಕೇಶನಲ್ ವಿಡಿಯೋ ಜೊತೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್.